ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದಲ್ಲಿ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ. ಇದರ ಮಧ್ಯೆ ಸಿಎಂ ಮತ್ತೆ ಡಿಸಿಎಂಗೆ ಈಗ ವರಿಷ್ಠರು ಬುಲಾವನ್ನ ನೀಡಿದ್ದಾರೆ. ನಾಳೆ ದಿಲ್ಲಿಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಜರ್ನಿ ಮಾಡುವಂತ ಸಂಭವಗಳು ಕಾಣಿಸ್ತಾ ಇರುವಂತದ್ದು. ಕೇರಳ ಸಿಎಂ ಆಯ್ಕೆಗೆ ರಾಜ್ಯದ ನಾಯಕರ ಅಭಿಪ್ರಾಯವನ್ನ ಕೇಳಲಾಗುತ್ತೆ. ಇಲ್ಲಿ ವೇಣುಗೋಪಾಲ್, ಸತೀಶನ್ ಮತ್ತೆ ರಮೇಶ್ ಅವರ ಮಧ್ಯೆ ಫೈಟ್ ನಡೀತಾ ಇರುವಂತದ್ದು. ಕೇರಳದ ಸಿಎಂ ಆಯ್ಕೆ ವಿಚಾರವಾಗಿ ಈಗ ಕಾಂಗ್ರೆಸ್ನಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದೆ. ಹಾಗಾಗಿ ಕಾಂಗ್ರೆಸ್ ಈಗ ಸರ್ಕಸ್ ಮಾಡ್ತಾ ಇರುವಂತದ್ದು. ಸಿಎಂ ಸಂಬಂಧ ಈಗ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ವರಿಷ್ಠರಿಂದ ಬುಲಾವ್ ಬಂದಿದೆ. ಕೇರಳ ಸಿಎಂ ಆಯ್ಕೆಯ ವಿಚಾರವಾಗಿ ರಾಜ್ಯದ ನಾಯಕರ ಅಭಿಪ್ರಾಯವನ್ನ ಕೇಳಲಾಗುತ್ತೆ. ಹಾಗಾಗಿ ಅವರಿಗೆ ದಿಲ್ಲಿಗೆ ಈಗ ಬುಲಾವ್ ಬಂದಿರುವಂತದ್ದು. ನಾಳೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ಕೂಡ ದೆಹಲಿಗೆ ತೆರಳುವಂತಹ ಸಂಭವಗಳು ಕಾಣಿಸ್ತಾ ಇರುವಂತದ್ದು. ದೆಹಲಿಯ ಸಿಎಂ ವಿಚಾರವಾಗಿ ಈಗ ವೇಣುಗೋಪಾಲ್, ಸತೀಶನ್ ಮತ್ತೆ ರಮೇಶ್ ನಡುವೆ ಈ ಮಧ್ಯ ಫೈಟ್ ಶುರುವಾಗಿರುವಂತದ್ದು. ಈ ಮೂವರ ನಡುವೆ ನಡೀತಾ ಇರುವಂತಹ ಫೈಟ್ ವಿಚಾರವಾಗಿ ವರಿಷ್ಠರು ತೆಗೆದುಕೊಳ್ಳುವಂತಹ ನಿರ್ಧಾರದ ಬಗ್ಗೆ ಎಲ್ಲರೂ ಕೂಡ ಈಗ ತಮ್ಮ ಚಿತ್ತವನ್ನ ಇಟ್ಟಿರುವಂತದ್ದು. ಈ ಒಂದು ಸಿಎಂ ಆಯ್ಕೆಗೆ ರಾಜ್ಯದ ನಾಯಕರ ಅಭಿಪ್ರಾಯವನ್ನು ಕೂಡ ಕೇಳಲಾಗುತ್ತೆ. ಮೇ 10ರ ಒಳಗೆ ಸಿಎಂ ಅಂತಿಮಕ್ಕೆ ತೀವ್ರ ಕಸರತ್ತನ್ನ ಈಗ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವಂತದ್ದು. ಸಂಜೆಗೆ ತಿರುವನಂತಪುರಕ್ಕೆ ಎಐಸಿಸಿ ವೀಕ್ಷಕರ ತಂಡ ತೆರಳಲಿದೆ. ಸಂಜೆ ಪ್ರಮುಖ ನಾಯಕರ ಜೊತೆಗೆ ವೀಕ್ಷಕರು ಚರ್ಚೆಯನ್ನ ನಡೆಸಲಿದ್ದಾರೆ. ನಾಯಕರ ಜೊತೆ ಚರ್ಚೆ ನಡೆಸಿದ ಬಳಿಕ ಸಿಎಲ್ಪಿ ಸಂಭವವಾಗುವಂತ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ಪಂಚ ರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬಂದ ನಂತರ ಕಾಂಗ್ರೆಸ್ ಈಗ ಕೇರಳದಲ್ಲಿ ಗೆದ್ದಿರುವಂತಹ ಕಾರಣ ಸಿಎಂ ವಿಚಾರವಾಗಿ ಹಲವು ಗೊಂದಲಗಳು ಇಲ್ಲಿ ಸೃಷ್ಟಿಯಾಗಿರುವಂತದ್ದು. ಇದರ ನಡುವೆ ಮೇ 10ರ ಒಳಗೆ ಸಿಎಂ ಅಂತಿಮಕ್ಕೆ ತೀವ್ರ ಕಸರತ್ತನ್ನ ಈಗ ನಡೆಸ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷ ಭಾರಿ ಸರ್ಕಸ್ ಅನ್ನ ನಡೆಸ್ತಾ ಇದೆ. ಈಗ 3 ಜನರು ವೇಣುಗೋಪಾಲ್, ಸತೀಶನ್ ಮತ್ತೆ ರಮೇಶ್ ಮಧ್ಯೆ ಫೈಟ್ ಇರುವ ಕಾರಣ ಇಲ್ಲಿ ಹಲವು ಗೊಂದಲಗಳು ಇರುವಂತದ್ದು. ಹಾಗಾಗಿ ಸಂಜೆಯೇ ತಿರುವನಂತಪುರಕ್ಕೆ ಎಐಸಿಸಿ ವೀಕ್ಷಕರ ತಂಡ ತೆರಳಲಿದೆ. ಅಲ್ಲಿ ಪ್ರಮುಖ ನಾಯಕರ ಜೊತೆಗೆ ವೀಕ್ಷಕರು ಚರ್ಚೆಯನ್ನ ನಡೆಸಿದ ನಂತರ ಮುಂದಿನ ಕ್ರಮಗಳೇನಿವೆ ಅವುಗಳನ್ನ ಕೈಗೊಳ್ಳಲಾಗುತ್ತೆ. ಈಗ ವರಿಷ್ಠರು ಈಗಾಗಲೇ ರಾಜ್ಯದ ನಾಯಕರಿಗೂ ಕೂಡ ಬುಲಾವನ್ನ ಕರೆದಿದ್ದಾರೆ. ಎಲ್ಲರೂ ಕೂಡ ಕುಳಿತು ಅವರ ಅಭಿಪ್ರಾಯವನ್ನ ತೆಗೆದುಕೊಂಡ ನಂತರ ಇಲ್ಲಿ ಸಿಎಂ ವಿಚಾರ ಅಂತಿಮವಾಗುತ್ತೆ. ಹಾಗಾಗಿ ಈಗ ನಮ್ಮ ರಾಜ್ಯದ ನಾಯಕರಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಬುಲಾವ್ ಬಂದಿದೆ. ಇಬ್ಬರು ಇಂದು ದೆಹಲಿಗೆ ತೆರಳುವಂತಹ ಸಂಭವವಿದೆ. ಅಲ್ಲಿ ಹೋಗಿ ಎಲ್ಲರೂ ಕೂಡ ಚರ್ಚೆಯನ್ನ ನಡೆಸಿದ ನಂತರ ಕೇರಳ ಸಿಎಂ ವಿಚಾರವಾಗಿ ಅಂತಿಮವಾಗಿ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ.